ನಮಸ್ತೆ ಮಕ್ಕಳೇ, ನಾನು ರೇಖಾ ಕನ್ನಡತಿ. ಮಕ್ಕಳೇ, ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ನೋಡಿ, ಅವನು ತನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ದಿವಸ ಅವ್ನು ಪಟ್ಟಣಕ್ಕೆ ಹೋಗ್ತಾ ಇರ್ತಾನೆ, ಅಂದರೆ ಸಿಟಿಗೆ ಹೋಗ್ತಾ ಇರ್ತಾನೆ. ಸಿಟಿಗೆ ಹೋಗುವಾಗ ನಿಮ್ಗೇನು ಬೇಕು ಮಕ್ಕಳೇ, ತಗೊಂಬರ್ತೀನಿ ಅಂತ ಹೇಳಿದಾಗ ಎಲ್ಲ ಮಕ್ಕಳು 3 ಜನ ಹೆಣ್ಮಕ್ಳು ಇರ್ತಾರಲ್ಲ, ದೊಡ್ಡವಳು ಹೇಳ್ತಾಳೆ, ನನಗೆ ಮುತ್ತುಗಳನ್ನು ತಂದುಕೊಡು ಅಂತ ಕೇಳ್ತಾಳೆ. ಎರಡನೇದವಳು ಕೇಳ್ತಾಳೆ, ನನಗೆ ಆಭರಣ ತಂದುಕೊಡು ಅಂತ ಹೇಳ್ತಾಳೆ, ಅಂದರೆ ಒಡವೆ. ಇನ್ನು ಮೂರನೇ ಹುಡುಗಿ, ಅಪ್ಪ ನನಗೇನು ಬೇಡ, ಚಂದವಾದಂಥ ಒಂದು ಗುಲಾಬಿ ಹೂವನ್ನ ತಂದುಕೊಡು ಅಂತ ಕೇಳ್ತಾಳೆ. ಸರಿ ಆಯಿತು ಮಕ್ಕಳೇ ಅಂಥೇಳಿ ಅವನು ಸಿಟಿಗೆ ಬರ್ತಾನೆ. ಸಿಟಿಗೆ ಬಂದು ಎಲ್ಲ 2 ಹೆಣ್ಮಕ್ಳು ದೊಡ್ಡವ್ರು ಹೇಳಿರ್ತಾರಲ್ಲ, ಮುತ್ತುಗಳನ್ನು ಆಭರಣಗಳನ್ನು ತಗೋತಾನೆ. ಇನ್ನು ಗುಲಾಬಿ ಹೂ ತೊಗೋಬೇಕಲ್ಲ. ಸರಿ, ದಾರಿಲಿ ಹೋಗ್ತಾ ತುಂಬ ಚಂದವಾದ ತೋಟ ಇದೆ, ಅದರಿಂದ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ದಾರಿಲಿ ಬರ್ತಾ ಆ ತೋಟದೊಳಗೆ ಹೋಗ್ತಾನೆ. ತುಂಬ ಚೆನ್ನಾಗಿರ್ತವೆ ಅಲ್ಲಿ ಗುಲಾಬಿ ಹೂಗಳು, ರೋಸ್ ಅಂತ ಹೇಳ್ತೀವಲ್ಲ, ಎಷ್ಟು ಚೆನ್ನಾಗಿರ್ತವೆ ಮಕ್ಕಳೇ. ಅದರಲ್ಲಿ ಒಂದು ಹೂನ ಕಿತ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋದ್ರೊಳಗೆ ಒಂದು ಸಿಂಹ ಅಲ್ಲಿ ಘರ್ಷಣೆ ಮಾಡ್ಕೊತಾ ಬರುತ್ತೆ. ಯಾರದು? ನನ್ನ ತೋಟದಲ್ಲಿ ಯಾರು ಕಿತ್ತಿರೋದು ಹೂನ ನಿನ್ನ ತಿಂದುಬಿಡ್ತೀನಿ ಅಂತ ಹೇಳಿ. ಆವಾಗ ವರ್ತಕನಿಗೆ ಗಡಗಡ ನಡ್ಗಕ್ಕೆ ಹತ್ಬಿಡ್ತಾನೆ. ಯಾಕೆ ಭಯ ಅಲ್ವಾ? ಆವಾಗ ಅವನು ತಾನು ಬಂದಿರೋ ಉದ್ದೇಶ ಹೇಳ್ತಾನೆ. ಹೀಗೆ ನನ್ನ ಮಗಳು ಗುಲಾಬಿ ಹೂ ಇಷ್ಟಪಟ್ಟಿದ್ಲು, ಅದಕ್ಕೋಸ್ಕರ ಅವಳಿಗೋಸ್ಕರ ಈ ಹೂನ ಕಿತ್ಕೊಂಡೆ ಅಂತ ತಕ್ಷಣ, ಸರಿ ಹಾಗಿದ್ರೆ ನಾನಿನ್ನ ಬಿಟ್ಬಿಡ್ತೀನಿ, ನಿನ್ನ ಮಗಳನ್ನ ಇಲ್ಲಿಗೆ ಕಳಿಸು. ಯಾವ ಮಗಳನ್ನ ಅಂದಾಗ, ಚಿಕ್ಕ ಮಗಳನ್ನ ಅಂತ ಹೇಳಿದಾಗ, ಅಯ್ಯೋ ಏನಪ್ಪ ಇದು ಕತೆ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಎಲ್ಲ ಮಕ್ಕಳಿಗೂ ಹೇಳ್ತಾನೆ. ಹೇಳಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಅಪ್ಪ ನೀನೇನು ಚಿಂತೆ ಮಾಡಬೇಡ, ನಾನು ಹೋಗಿ ಬರ್ತೀನಿ ಅಂತ ಚಿಕ್ಕ ಮಕ್ಕಳು ಹೊರಟು ಆ ತೋಟದ ಹತ್ರ ಬರ್ತಾಳೆ. ಆ ತೋಟದ ಹತ್ರ ಬಂದು ನಿಂತಾಗ ಆವಾಗಲೇ ಕತ್ಲಾಗ್ತಾ ಇರುತ್ತೆ. ಕತ್ಲಾಗ್ತಿದ್ದ ಹಾಗೇ ಆ ಸಿಂಹ ರಾಜ್ಕುಮಾರ ಆಗಿಬಿಡುತ್ತೆ. ಅವಳಿಗೆ ಆಶ್ಚರ್ಯ, ಇದೇನಿದು ಅಂತ ಕೇಳಿದ ತಕ್ಷಣ, ಇಲ್ಲ ನನಗೆ ಒಬ್ಬ ಶಾಪ ಇದೆ, ಒಬ್ಬ ಋಷಿ ನನಗೆ ಶಾಪ ಕೊಟ್ಟಿದ್ದಾರೆ, ಹಾಗಾಗಿ ಹೀಗಿರ್ತೀನಿ ಅಂತ ಹೇಳಿದಾಗ, ಹೌದಾ, ಮತ್ತು ಇದು ಹೇಗೆ ವಿಮೋಚನೆ ಆಗುತ್ತೆ? ಅದು ಸಮಯ ಬೇಕು, ಆ ಸಮಯ ಬಂದಾಗ ಅದೇ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅವರಿಬ್ಬರು ಮದುವೆ ಆಗ್ತಾರೆ. ಮದುವೆ ಆಗಿ ಹೀಗೆ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ. ಆವಾಗ ಅವರ ಆ ಹುಡುಗಿ ಇರ್ತಾಳಲ್ಲ, ಚಿಕ್ಕವಳು, ಅವರ ಅಕ್ಕರ ಮದುವೆ ಇರುತ್ತೆ. ಆವಾಗ ಸಿಂಹ ಹೇಳ್ತಾನೆ, ಅಂದರೆ ರಾಜ್ಕುಮಾರ ಹೇಳ್ತಾನೆ, ನೀನು ನಿಮ್ಮ ಅಕ್ಕಂದ್ರ ಮದುವೆಗೆ ಹೋಗು ಅಂತ. ನಿಮ್ಮನ್ನು ಬಿಟ್ಟು ಹೇಗೆ ಹೋಗೋದು, ನೀವು ಬರ್ರಿ ಅಂತ ಕರೀತಾಳೆ. ಇಲ್ಲ ನಾನು ಬರೋಂಗಿಲ್ಲ, ನಾನು ಬಂದುಬಿಟ್ರೆ ಅಲ್ಲೇನಾದರೂ ದೀಪದ ನೆರಳು ಬಿದ್ದರೆ ನಾನು ಪಾರಿವಾಳ ಆಗ್ಬಿಡ್ತೀನಿ ಅಂತ ಆ ಸಿಂಹ. ಇಲ್ಲ ಹೇಗೋ ಒಂದು ಮಾಡೋಣ, ನೀವಿಲ್ಲದೆ ನಾನು ಹೇಗೆ ಹೋಗಲಿ ಅಂತ ಹೇಳ್ತಾಳೆ ಈ ಮೂರನೇ ಹುಡುಗಿ. ಆವಾಗ ರಾಜ್ಕುಮಾರ ಹೊರಡ್ತಾನೆ ಅವಳ ಜೊತೆ. ಹೋಗಿ ಆ ಸಿಂಹನ ಒಂದು ದೊಡ್ಡ ರೂಮಲ್ಲಿ ಬಚ್ಚಿಡ್ತಾರೆ. ಯಾಕಂದರೆ ಜನ ಭಯ ಬೀಳ್ತಾರಲ್ಲ, ರಾಜ್ಕುಮಾರ ಅಂತ ಇವರಿಗಷ್ಟೇ ಗೊತ್ತು, ಉಳಿದವ್ರಿಗೆಲ್ಲ ಅದು ಗೊತ್ತಿರೋದಿಲ್ಲ ಅಲ್ಲ. ಸೊ ಹಾಗಾಗಿ ಆ ರಾಜ್ಕುಮಾರನ ಒಂದು ರೂಮಲ್ಲಿ ಇರ್ತಾರೆ. ರಾತ್ರಿ ಹೊತ್ತಲ್ಲಿ ಅವ್ನು ಬರ್ತಾನೆ, ಮಾತಾಡ್ತಾನೆ, ಮತ್ತು ಬೆಳಗ್ಗೆ ಹರಿಯೋದ್ರೊಳಗೆ ಅವ್ನು ರೂಮ್ಗೆ ಹೋಗ್ಬಿಡ್ತಿರ್ತಾನೆ. ಹೀಗಿದ್ದಾಗ ಒಂದಿನ ಏನಾಗ್ಬಿಡುತ್ತೆ, ಒಂದು ಸಣ್ಣ ದೀಪದ ಬೆಳಕು ಅವನ ಮೇಲೆ ಬಿದ್ದುಬಿಡುತ್ತೆ. ತಕ್ಷಣ ಅವ್ನು ಪಾರಿವಾಳ ಆಗ್ಬಿಡ್ತಾನೆ ಮಕ್ಕಳೇ. ಆವಾಗ ರಾಜ್ಕುಮಾರಿ, ಅಂದರೆ ಆ ಹುಡುಗಿ ಮೂರನೇ ಮಗಳಿರ್ತಾಳಲ್ಲ, ಅವಳಿಗೆ ಚಿಂತೆ ಆಗಿಬಿಡುತ್ತೆ. ತಕ್ಷಣ ಪಾರಿವಾಳ ಹತ್ರ ಬಂದು ಏನು ಕತೆ ಅಂತ ಕೇಳಿದಾಗ, ನೋಡು, ನಾನು 7 ವರ್ಷ ಮತ್ತೆ ಮನುಷ್ಯ ರೂಪ ಸಿಗೋದಿಲ್ಲ, ನಾನು ಜಗತ್ತನ್ನು ಸುತ್ತಾ ಇರ್ತೀನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಲ್ಲಿ ನನ್ನ ಪುಕ್ಕಗಳನ್ನು, ಅಂದರೆ ರೆಕ್ಕೆಗಳನ್ನು ಬಿಚ್ತಾ ಹೋಗ್ತೀನಿ, ನೀನು ಅದ್ರ ಹಿಂದೆ ಹುಡ್ಕೊಂಡು ಬಾ, ನಾನು ನಿನಗೆ 7ನೇ ವರ್ಷ ಸಿಗ್ತೀನಿ ಅಂತ ಹೇಳುತ್ತೆ ಆ ಪಾರಿವಾಳ. ಆವಾಗ ಅವಳು ಆಯಿತು ಅಂತ ಹೇಳಿ ಹಾಗೇ ಆ ಪಾರಿವಾಳದ ಹಿಂದೆ ಆ ರೆಕ್ಕೆಗಳನ್ನು ಉದುರಿಸ್ಕೊಂಡು ಹೋಗ್ತಿರ್ತದೆ. ಅದು ಇವಳದನ್ನ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಅಂತೂ ಇಂತೂ 7 ವರ್ಷದ ಹತ್ತಿರ ಬರುತ್ತೆ. ಆಗ ಇನ್ನೇ ನನ್ನ ಗಂಡ ಸಿಕ್ಬಿಡ್ತಾನೆ ಅಂತ ಅವಳಿಗೆ ಖುಷಿ ಆಗುತ್ತೆ. ಹಾಗೆ ಇದ್ಕಿದ್ದ ಹಾಗೆ ಆ ರೆಕ್ಕೆಗಳು ಬೀಳೋದೇ ನಿಂತುಬಿಡುತ್ತೆ. ಇವಳಿಗೆ ಪೂರ್ತಿ ಭಯ ಮಕ್ಕಳೇ. ಪಾಪ ನೋಡಿ, 7 ವರ್ಷ ಕಷ್ಟಪಟ್ಲ, ಆದ್ರೂ ಗಂಡ ಸಿಗಲಿಲ್ಲ ಅಂದರೆ ಅವಳಿಗೆ ಬೇಜಾರಾಗ್ಬಿಡ್ತಲ್ಲ. ರಾಜ್ಕುಮಾರ ಸಿಕ್ಕಲೇ ಇಲ್ಲ, ಪಾರಿವಾಳ ಏನಾಯಿತು ಅಂತ ಅವಳಿಗೆ ಗೊತ್ತಾಗಬೇಕಲ್ಲ. ತಕ್ಷಣ ಅವಳು ಅಲ್ಲೇ ಇರ್ತಕ್ಕಂಥ ಸೂರ್ಯನನ್ನು ಕೇಳ್ತಾಳೆ, ಸೂರ್ಯದೇವ, ನನ್ನ ಗಂಡನ ನೋಡಿದೆ, ಅಂದರೆ ಬಿಳಿ ಪಾರಿವಾಳನ ನೋಡಿದೆ ಅಂತ ಕೇಳಿದಾಗ, ಇಲ್ಲ ನಾನು ನೋಡಿಲ್ಲ, ಈ ಬುಟ್ಟಿ ತಗೋ, ಈ ಬುಟ್ಟಿ ನಿನಗೆ ಯಾವಾಗಾದರೂ ಬೇಕಾದಾಗ ಸಹಾಯ ಆಗುತ್ತೆ, ಇದನ್ನು ಓಪನ್ ಮಾಡಿ ನೋಡು, ನಿನಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ಓಪನ್ ಮಾಡು ಅಂತ ಹೇಳ್ತಾನೆ ಸೂರ್ಯದೇವ. ಸರಿ ಆಯಿತು ಅಂತ ಹಾಗೆಯೇ ಮುಂದೆ ಹೋಗ್ತಾಳೆ ಮಕ್ಕಳೇ. ಅಷ್ಟೊತ್ತಲ್ಲಿ ಕತ್ಲಾಗಿರುತ್ತೆ. ಚಂದ್ರ ಮೂಡ್ತಾನೆ. ಚಂದ್ರ ಬಂದಿದ್ದು ನೋಡಿ ಚಂದ್ರನ ಕೇಳ್ತಾಳೆ, ಚಂದ್ರದೇವ, ನನ್ನ ಬಿಳಿ ಪಾರಿವಾಳನ ನೋಡಿದೆ, ಅವನು ರಾಜ್ಕುಮಾರ ಅಂತ ಕೇಳಿದಾಗ, ಇಲ್ಲ ನಾನು ನೋಡಿಲ್ಲ,
ಈ ಒಂದು ಮೊಟ್ಟೆ ಇದೆ, ಈ ಮೊಟ್ಟೆನ ನಿನಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ಹೊಡಿ, ಸುಮ್ಮನೆ ಹೊಡಿಬೇಡ ಅಂತ ಹೇಳಿ ಚಂದ್ರ ಕಳಿಸ್ತಾನೆ. ಅದನ್ನು ಇಟ್ಕೊಂಡು ಅವಳು ಹೊರಡ್ತಾಳೆ. ಹಾಗೆ ಮುಂದೆ ಹತ್ಕೊಂಡು ಹೋಗ್ತಿರ್ತಾಳೆ. ಗಾಳಿದೇವ ಕಾಣಿಸ್ತಾನೆ. ಗಾಳಿದೇವ ನನ್ನ ಗಂಡನ ನೋಡಿದ್ಯಾ, ಅಂದರೆ ಬಿಳಿ ಪಾರಿವಾಳನ ನೋಡಿದ್ಯಾ ಅಂತ ಕೇಳಿದಾಗ ಆ ಗಾಳಿ ಹೇಳುತ್ತೆ, ಹಾಂ, ನಿನ್ನ ಗಂಡ ಆ ಕಡೆ ಸಮುದ್ರ ಇದೆ ನೋಡು, ಅಲ್ಲಿ ಒಬ್ಬ ರಾಜ್ಕುಮಾರಿ ಭೂತದ ವೇಷದಲ್ಲಿದ್ದಾಳೆ, ನಿನ್ನ ಗಂಡ ಸಿಂಹದ ವೇಷದಲ್ಲಿದ್ದಾನೆ, ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಈ ಮಾಯದ ಕಡ್ಡಿ ನಿನಗೆ ಕೊಡ್ತೀನಿ, ಈ ಕಡ್ಡಿನ ನಿನ್ನ ಗಂಡನಿಗೆ ಹೊಡಿ, ಅವನಿಗೆ ಮಾಯದ ರೂಪ ಬರುತ್ತೆ, ಅಂದರೆ ಮನುಷ್ಯನ ರೂಪ ಬರುತ್ತೆ, ಅವನ್ನ ಕರ್ಕೊಂಡು ನೀನು ಹೋಗ್ಬಿಡು ಅಂತ ಗಾಳಿ ಹೇಳುತ್ತೆ, ಅಂದರೆ ಗಾಳಿದೇವ ಹೇಳ್ತಾನೆ. ತಕ್ಷಣ ಆ ಹುಡುಗಿ ಆ ಸಮುದ್ರದ ಹತ್ರ ಬರ್ತಾಳೆ. ಅಲ್ಲಿಬ್ಬರು ಭಯಂಕರವಾಗಿ ಯುದ್ಧ ಮಾಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ. ತಕ್ಷಣ ಆ ಕಡ್ಡಿ ತೊಗೊಂಡು ಇಬ್ಬರಿಗೂ ಹೊಡೆದ್ಬಿಡ್ತಾಳೆ. ತಕ್ಷಣ ಸಿಂಹ ರಾಜ್ಕುಮಾರ ಆಗುತ್ತೆ, ಆ ಭೂತ ರಾಜ್ಕುಮಾರಿ ಆಗ್ತಾಳೆ. ಆ ರಾಜ್ಕುಮಾರಿ ಏನು ಮಾಡ್ತಾಳೆ ಗೊತ್ತಾ ಮಕ್ಕಳೇ, ಆ ರಾಜ್ಕುಮಾರನ ಕರ್ಕೊಂಡು ತನ್ನ ದೇಶಕ್ಕೆ ಹೋಗ್ಬಿಡ್ತಾಳೆ. ಪಾಪ ಈ ಹುಡುಗಿ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಗಂಡನ ಹುಡ್ಕೊಂಡು ಬಂದ್ರೂ ಅವ್ರು ಸಿಗೋದೇ ಇಲ್ಲ. ಹತ್ಕೊಂಡು ಕೂಡ್ತಾಳೆ. ಹಾಗೆ ಅವ್ರನ್ನ ಹೇಗಾದರೂ ಹುಡುಕ್ಬೇಕಲ್ಲ, ಹಾಗೆ ಹುಡ್ಕೊಂಡು ಹೋಗ್ತಾಳೆ. ಪಾಪ ಕೊನೆಗೆ ಗೊತ್ತಾಗುತ್ತೆ ಆ ರಾಜ್ಯದಲ್ಲೇ ಇರೋದವರು ಅಂತ. ಅಲ್ಲಿ ಮದುವೆ ಸಿದ್ಧತೆಗಳು ನಡೀತಾ ಇದೆ. ಆ ರಾಜ್ಕುಮಾರ ಅಂದರೆ ಆ ಸಿಂಹ ಇರುತ್ತಲ್ಲ, ಆ ಸಿಂಹನಿಗೂ ಮತ್ತು ಆ ರಾಜ್ಕುಮಾರಿಗೂ ಮದುವೆ. ತಕ್ಷಣ ಇವಳು ಹೇಗೆ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ಮಕ್ಕಳೇ. ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ತಕ್ಷಣ ಅವಳೊಂದು ಐಡಿಯಾ ಮಾಡ್ತಾಳೆ. ಆ ಪುಟ್ಟಿನ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ರೇಷ್ಮೆ ಸೀರೆ ಇರುತ್ತೆ. ಅವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಸೂರ್ಯನ ಕಿರಣಗಳ ಥರ ಪಳ 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 ಹೊಳಿತಾ ಇರುತ್ತೆ. ಅದನ್ನು ತಗೊಂಡು ರಾಜ್ಕುಮಾರಿ ಹತ್ರ ಹೋಗ್ತಾಳೆ. ಆ ರಾಜ್ಯದ ರಾಜ್ಕುಮಾರಿ ಹತ್ರ ಹೋಗಿ ಹೇಳ್ತಾಳೆ, ರಾಜ್ಕುಮಾರಿ ಈ ಸೀರೆ ನಿಂಗೆ ಬೇಕಾ ಅಂತ ಹೇಳ್ತಾಳೆ. ಹಾಂ, ನಂಗೆ ಬೇಕು. ಮತ್ತು ಇದಕ್ಕೆ ಏನು ಕೊಡ್ತೀಯ ಅಂತ ಕೇಳಿದಾಗ, ನಿಂಗೆ ಏನು ಬೇಕು ಅಂತ ಹೇಳಿದಾಗ, ರಾಜ್ಕುಮಾರನ ಜೊತೆ 1 ಗಂಟೆ ನಂಗೆ ಮಾತಾಡೋಕ್ಕೆ ಟೈಮ್ ಕೊಡು ಅಂತ ಕೇಳ್ತಾಳೆ. ಆವಾಗ ಸರಿ ಆಯಿತು ಅಂತ ಹೇಳ್ತಾಳೆ ರಾಜ್ಕುಮಾರಿ. ಆಗ ಈ ಹುಡುಗಿ ಏನು ಮಾಡುತ್ತೆ, 1 ಗಂಟೆ ಒಳಗೆ ಹೋಗ್ತಾಳೆ. ಇವಳು ಏನು ಮಾಡಿಬಿಟ್ಟಿರ್ತಾಳೆ ರಾಜ್ಕುಮಾರಿ, ಅವನಿಗೆ ನಿತ್ಯ ಔಷಧಿ ಕೊಟ್ಬಿಟ್ಟಿರ್ತಾಳೆ. ಇವಳ ಜೊತೆ ಮಾತಾಡೋಕ್ಕೆ ಅವಕಾಶನೇ ಇರಬಾರ್ದು. ಔಷಧಿ ಕೊಟ್ಟ ತಕ್ಷಣ ಅವ್ನು ಮಲ್ಕೊಂಡ್ಬಿಟ್ಟಿರ್ತಾನೆ. ಪಾಪ ಇವಳು 1 ಗಂಟೆ ಕೂತು ರಾಜ್ಕುಮಾರನಿಗೆ ಎಷ್ಟು ಮಾತಾಡ್ಸಿದ್ರು ಅವನು ಏನೂ ರೆಸ್ಪಾನ್ಸು ಕೊಡೋಲ್ಲ, ರಿಪ್ಲೈ ಕೊಡೋಲ್ಲ. ತಕ್ಷಣ ಅವಳು ವಾಪಸ್ ಬರ್ತಾಳೆ. ಇದೇನಪ್ಪ ಹೀಗಾಗ್ಬಿಡ್ತು, ಇನ್ನೊಂದು ಪ್ರಯತ್ನ ಪಡೋಣ ಅಂತ ಹೇಳಿ ಏನು ಮಾಡ್ತಾಳೆ, ತನ್ನ ಹತ್ರ ಮೊಟ್ಟೆ ಇರುತ್ತಲ್ಲ, ಚಂದ್ರ ಕೊಟ್ಟಿರ್ತಾನಲ್ಲ, ಅದನ್ನ ಹೊಡಿತಾಳೆ. ಅದರಿಂದ ಒಂದು ಚಿನ್ನದ ಕೋಳಿ ಬರುತ್ತೆ. ತಕ್ಷಣ ಅದನ್ನು ತೊಗೊಂಡು ರಾಜ್ಕುಮಾರಿ ಹತ್ರ ಬರ್ತಾಳೆ ಹುಡುಗಿ. ರಾಜ್ಕುಮಾರಿ ಇದು ಚಿನ್ನದ ಕೋಳಿ ಬೇಕಾ ಅಂದಾಗ, ಏನು ಕೊಡ್ತೀಯಾ, ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾಳೆ. ನನಗೆ ರಾಜ್ಕುಮಾರನ ಜೊತೆ 1 ಗಂಟೆ ಮಾತಾಡೋಕೆ ಬಿಡ್ತೀಯಾ ಅಂತ ಕೇಳ್ತಾಳೆ. ಸರಿ ಅಂತ ಹೇಳ್ತಾಳೆ. ಸೇಮ್ ಅವಳೇನು ಮಾಡ್ತಾಳೆ, ರಾಜ್ಕುಮಾರಿ ಅವನಿಗೆ ನಿದ್ದೆ ಔಷಧಿ ಹಾಕ್ಕೋತಾಳೆ. ಆವಾಗ ರಾಜ್ಕುಮಾರ ಹುಷಾರಾಗಿ ಆ ನಿದ್ದೆ ಔಷಧಿನ ಅವಳಿಗೆ ಗೊತ್ತಿಲ್ಲ ಹಾಗೆಯೇ ಬೇರೆ ಕಡೆ ಚೆಲ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಆವಾಗ ಈ ಹುಡುಗಿ ಎಲ್ಲಿಗೆ ಹೋಗ್ತಾಳೆ, ಒಳಗೆ ಹೋಗ್ತಾಳೆ. ಆವಾಗ ಅವಳು ಬಂದ ತಕ್ಷಣ, ಅಯ್ಯೋ ಇವಳು ರಾಜ್ಕುಮಾರಿಯಲ್ಲ, ಇವಳೊಂಥರ ರಾಕ್ಷಸಿ ಇದ್ದಾಗಿದ್ದಾಳೆ, ಇಲ್ಲಿಂದ ಮೊದಲು ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಅವರಿಬ್ಬರು ಏನು ಮಾಡ್ತಾರೆ, ಅಲ್ಲಿಂದ ಹಿಂದಿನ ಬಾಗಿಲಿಂದ ತಪ್ಪಿಸ್ಕೊಂಡು ಒಂದು ಶಕ್ತಿಯಿಂದ ಅವರಿಬ್ಬರು ಅಲ್ಲಿಂದ ಸೀದಾ ವಾಪಸ್ಸು ತಮ್ಮ ರಾಜ್ಯಕ್ಕೆ ಬರ್ತಾರೆ. ಹೀಗೆ ಮಕ್ಕಳೇ ವಾಪಸ್ ಬಂದು ಅವರಿಬ್ಬರು ಮದುವೆ ಆಗಿ ತಮ್ಮ ರಾಜ್ಯದಲ್ಲಿ ಅಲ್ಲಿಗೆ ಒಂದು ಶಾಪ ವಿಮೋಚನ ಆಗುತ್ತೆ. ಅವನಿಗೆ ಒಬ್ಬ ಋಷಿಗಳು ಹೀಗೆ ಶಾಪ ಕೊಟ್ಟಿರ್ತಾರೆ. ಸೊ ಹೀಗೆ ಎಲ್ಲ ಕಷ್ಟಗಳನ್ನು ಎದುರಿಸಿ ಆ ಹುಡುಗಿ ಏನು ಮಾಡ್ತಾಳೆ, ತನ್ನ ಗಂಡನ ತಾನು ವಾಪಸ್ ತಗೊಂಡು ರಾಜ್ಯದಲ್ಲಿ ಆರಾಮಾಗಿ ಜೀವನ ಮಾಡ್ತಾರೆ. ಒಬ್ಬ ಒಳ್ಳೆ ರಾಜ ಆಗ್ತಾನೆ, ಇವಳು ಒಳ್ಳೆಯ ಹೆಂಡತಿಯಾಗಿ ಇಬ್ಬರು ಒಳ್ಳೆ ರೀತಿಯಿಂದ ಜೀವನ ಮಾಡ್ತಾರೆ. ಮಕ್ಕಳೇ ನೋಡಿ, ಈ ಕಥೆಯಿಂದ ನಾವೇನು ತಿಳ್ಕೊತೀವಿ ಅಂದರೆ, ಒಳ್ಳೆತನ ಯಾವತ್ತೂ ನಮ್ಮನ್ನು ಕಾಪಾಡುತ್ತೆ, ಕೆಟ್ಟತನ ಎಲ್ಲೋ ಒಂದು ಕಡೆ ನಮ್ಮನ್ನು ಖಂಡಿತ ಶಿಕ್ಷೆ ಕೊಡುತ್ತೆ. ಹಾಗಾಗಿ ಒಳ್ಳೆತನನ ರೂಢಿಸ್ಕೊಳ್ಳಿ, ಒಳ್ಳೆಯವರಾಗಿ ಬಾಳಿ. ಕೆಟ್ಟವರಾಗೋಕ್ಕೆ 1 ಕ್ಷಣ ಸಾಕು, ಆದರೆ ಒಳ್ಳೆಯವರಾಗಿ ಬದುಕೋಕ್ಕೆ ತುಂಬ ದಿನಗಳು ಬೇಕಾಗುತ್ತೆ ಮಕ್ಕಳೇ. ಈ ಕಥೆ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಮಕ್ಕಳೇ. ಬಾಯ್ ಮಕ್ಕಳೇ.